2,000 ಕೊಟ್ಟರು ಮಾತ್ರ ಮನುಷ್ಯರು, ನಾವು ಮನುಷ್ಯರಲ್ಲ, ನಮಗೆ ಕಾಲಿಲ್ಲ ಕಂಬ ಇರೋದು. ಪೊಲೀಸರು ಸರಿಯಾಗಿ ವರ್ತಿಸ್ತಾರೆ, ಬರ್ತೇನೆ ಮಾಡ್ತಾರೆ ಹಿಡಿಸುತ್ತಾ ಏನ್ ನಿಮ್ಮನ್ನ ಯಾರು ಬರಕ್ಕೆ ಹೇಳಿದ್ರು ಅಂತ ಕೇಳ್ತಾರೆ ಒಬ್ಬನವರು ದರ್ಶಕ್ಕೆ ಅಲ್ಲ ನಿಮ್ಮನ್ನ ಯಾರು ಬರಕ್ಕೆ ಗಲಾಟೆ ಮಾಡ್ತಾರೆ ಅಂತ ಕೇಳ್ತಾರೆ. ಎತ್ಕೊಂಡು ನಾವು 4 ಅವರು ಒಂದೇ ಜಾಗದಲ್ಲಿ ನಿಂತಿದ್ದೀವಿ, ಕುಡಿಯಕ್ಕೆ ನೀರು ಕೊಟ್ಟಿಲ್ಲ. ಹೆಂಡತಿ ಮಕ್ಕಳು ಆಮೇಲೆ ಹೆಂಗಸರು ಯಾರೇ ಬಂದು ಸಮೇತ ಅಲ್ಲಿ ಯಾವುದೇ ತರಹದ ಸೆಕ್ಯೂರಿಟಿ ಇಲ್ಲ. ಪೊಲೀಸವರು ತಳ್ಳಿ ಹಾಕ್ತಿದ್ದಾರೆ, ಒಂದು ಲೋಟ ನೀರು ಸಮೇತ ಕೊಡ್ತಾ ಇಲ್ಲ. ಎಂಡಿಂಗ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾನರ್ಗಳು ಹಾಕೋರೆ, ಇಲ್ಲಿಂದ ಹೋದರೆ 5 ಗಂಟೆ ಒಳಗೆ ದರ್ಶನ ಆಗುತ್ತೆ ಅಂತ. 4 ಗಂಟೆಗೆ ಹೋದವ್ರು ನಾವು, ಈಗ ಎಷ್ಟು ಗಂಟೆ? 11 ಗಂಟೆ ಆಯಿತು. ಎಷ್ಟೋ ವಾರ ಆಯ್ತು ಅಲ್ಲಿಗೆ, ಆಯ್ತಾ? ಅಲ್ಲಿಂದ ಮುಂದೆ ಚಪ್ಪಲಿ ಸ್ಟ್ಯಾಂಡಿಂದ ಮುಂದೆ ಅಲ್ಲೊಂದು ಬ್ಯಾನರ್ ಹಾಕೋರೆ, 1 ಗಂಟೆಲಿ ದರ್ಶನ ಆಗುತ್ತೆ ಅಂತ. VIP ಬಂದರೆ ಹೋದ ವರ್ಷ ಆದರೆ VIP ಜೊತೆ ನಮ್ಮನ್ನು ಬಿಡ್ತಾಯಿದ್ರು. ಈ ವರ್ಷ ಏನಾಗಿದೆ ಅಂದರೆ ನಮ್ಮನ್ನ ನಿಲ್ಲಿಸ್ಬಿಟ್ಟು ಬರೀ VIP ಸಪ್ರೇಟಾಗಿ ಕೊಟ್ಬಿಟ್ಟು ಅವರು 2,000 ಕೊಟ್ಟರು ಮಾತ್ರ ಮನುಷ್ಯರು, ನಾವು ಮನುಷ್ಯರಲ್ಲ, ನಮಗೆ ಕಾಲಿಲ್ಲ ಕಂಬ ಇರೋದು. ಆಯ್ತಾ? ನಿತ್ತು ಎಷ್ಟೊತ್ತು ಬೇಕಾ ನಿಲ್ಬೋದು, ಅವರಿಗೆ ಕಾಲು, ಅವರು ಮನುಷ್ಯರು. ಆಯ್ತಾ? ಅವ್ರನ್ನ ಬಿಟ್ಬಿಟ್ಟು ಅವ್ರನ್ನೆಲ್ಲ ದರ್ಶನ ಬಿಟ್ಟು ಅವ್ರಿಗೇನು ಅವ್ರು ಬರ್ತಾ ಇದ್ದಾರೆ ಅಂದರೆ ಏನು ಎಲ್ಲರನ್ನ ಸೈಡ್ ಹೋಗಿ ಅನ್ನೋದು. ಇವರು ಮನುಷ್ಯರಲ್ಲ, ಅವರು ಮಾತ್ರ ಮನುಷ್ಯರು. ಆಯ್ತಾ? ವರ್ಸ್ಟ್ ಅಂದ್ರೆ ವರ್ಸ್ಟ್ ಮ್ಯಾನೇಜ್ಮೆಂಟ್ ಇದೆ ಸರ್, ಅವರಿಗೆ ಹೇಳ್ಬೋದು. ಅಲ್ಲಿ ಆಶ್ರಮ ಪೊಲೀಸರು ಸರಿಯಾಗಿ ವರ್ತಿಸ್ತಾರೆ, ಬರ್ತೇನೆ ಮಾಡ್ತಾರೆ ಹಿಡಿಸುತ್ತಾ ಏನ್ ನಿಮ್ಮನ್ನ ಯಾರು ಬರಕ್ಕೆ ಹೇಳಿದ್ರು ಅಂತ ಕೇಳ್ತಾರೆ ಒಬ್ಬನವರು ದರ್ಶಕ್ಕೆ ಅಲ್ಲ ನಿಮ್ಮನ್ನ ಯಾರು ಬರಕ್ಕೆ ಗಲಾಟೆ ಮಾಡ್ತಾರೆ ಅಂತ ಕೇಳ್ತಾರೆ. ನಾವ್ ಹೇಳಿದ್ವಿ ನೀವ್ ಯಾಕೆ ಬರ್ತೀರಿ ಹಂಗಾರೆ ಅಂತ. ಮಿನಿಸ್ಟರ್ ಬಂದ ತಕ್ಷಣ ನಿಲ್ಸೋದು ಎಲ್ಲೋದು ಅದೇ ರಾಜಕೀಯ. 200 ರೂಪಾಯಿ ಕೊಟ್ಟರೆ ಬೆಲೆ, ಲೋಕಲ್ ಮಾಮೂಲಿ ಕಾಮನ್ ಪೀಪಲ್ಗೆ ಏನಿಲ್ಲ, ಕಾಮನ್ ಪೀಪಲ್ಗೆ ಏನೂ ಇಲ್ಲ ಸರ್, ಬೆಲೆ ಇಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಏನಿಲ್ಲ, ನೂಕು ನುಗ್ಲು ಏನು ವರ್ಷ ಮಾಡಿದ್ರು. ಆಶ್ರಮದಲ್ಲಿ ಕೃಷ್ಣ ಬೈರೇಗೌಡರು ಯಾವ ರೀತಿ ಮಾಡಿದ್ರು, ಜನಗಳಿಂದ ಒಳ್ಳೆ ಅಭಿಪ್ರಾಯಗಳು ಬಂತು. ಅದೇ ಈ ಸರಿ ಇವರು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡೀನಿ, ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸಾಲು ಹೋಗೋದಕ್ಕೆ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ನೀರು ಕೊಡೋದಾಗಿರ್ಬೋದು. ಅವ್ರಗಳಿಗೆ ಯಾರೇ ಹೆಂಡತಿ ಮಕ್ಕಳುಗಳಿಗೆ ಮಕ್ಕಳು ಅಳ್ತಾ ಇದಾವೆ ಸರ್, ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ. ಮಕ್ಕಳು ಅಳ್ತಾ ಇದ್ದಾರೆ ತೋರಿಸ್ತೀನಿ ಇಲ್ಲೇ ಯಾವ ರೀತಿ ಹೇಳ್ತಾರೆ ಅಂದ್ರೆ ಮಕ್ಕಳು ಚೆನ್ನಾಗಿಲ್ಲ, ತಿಂಡಿನೂ ಇಲ್ಲ, ಶುಗರ್ ಇರುತ್ತೆ ಎಲ್ರಿಗೂ ಪೇಷಂಟ್ಗೆ. ಪಾಪ ಬೆಳಗ್ಗೆ 4 ಗಂಟೆಗೆ ಹೋಗಿರೋದು ನಾವು, ಶುಗರ್ ಇರುತ್ತೆ ಎಲ್ಲರೂ ಜನಗಳಿಗೆಲ್ಲ. ಏನು ವ್ಯವಸ್ಥೆ ಇಲ್ಲ ಸರ್, ಪೊಲೀಸರು ಸರಿಯಾಗಿ ವರ್ತನೆ ಮಾಡ್ತಾರೆ ಸರ್. ಅವರು ಬಾಯಿ ಬಂದ ಮಾತಾಡ್ತಾರೆ, ಹಿಡಿದು ನೂಕೋದು, ಜ್ವರ ನೂಕೋದು, ಹೆಂಗಸು ಮಕ್ಕಳು ನೂಕೋದು, ಕಾಯಿಸೋದು ಒಂದು ಸ್ವಲ್ಪ ಸರಿ ಸರಿ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿಲ್ಲ, ವ್ಯವಸ್ಥೆ ಒಂದು ಸ್ವಲ್ಪ ಸರಿಲ್ಲ. ಎತ್ಕೊಂಡು ನಾವು 4 ಅವರು ಒಂದೇ ಜಾಗದಲ್ಲಿ ನಿಂತಿದ್ದೀವಿ, ಕುಡಿಯಕ್ಕೆ ನೀರು ಕೊಟ್ಟಿಲ್ಲ, ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ. ಶೌಚಾಲಯದ ವ್ಯವಸ್ಥೆ ಮೊದಲೇ ವರ್ಸ್ಟ್ ಅಂದ್ರೆ ವರ್ಸ್ಟ್ ಇದೇ. 5 ಅವರು ಒಂದೇ ಹತ್ರ ನಿಂತ್ಕೊಂಡಿದ್ದೀವಿ, ಕುಡಿಯಕ್ಕೆ ನೀರು ಸಹ ಕೊಟ್ಟಿಲ್ಲ. ಅಲ್ಲಿ ಮಗು ಅಳ್ತಿದೆ ಅಂದ್ರೂ ಬಿಡ್ತಾನೆ ಇಲ್ಲ. ಏನ್ ಮಾಡ್ಬೇಕು? ಜಾಸ್ತಿನೇ ನೋವಾಗುತ್ತೆ, ಆದ್ರೆ ಮಕ್ಕಳನ್ನ ಎತ್ಕೊಂಡು ನಿಂತ್ಕೊಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ.